ವೆಲ್ಕಮ್ ಬ್ಯಾಕ್ ಆ್ಯಂಡ್ ವಿಡಿಯೋಗ. ಸೊ ಈ ವಿಡಿಯೋಲಿ ನಾವು ಬಂದಿದ್ದೀವಿ ಒಂದು ಹಳ್ಳಿಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ನನ್ನ ಫಸ್ಟ್ ಟೈಮ್ ವಿಡಿಯೋ ಆಗಿದೆ. ಸೊ ಹಳ್ಳಿಯಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋದು. ನಾ ಪ್ರತಿ ವಿಡಿಯೋ ಏನಾದರೂ ಇದ್ದರೆ ಏನೋ ನಮ್ಮ ನವಲಗುಂದಲ್ಲಿನ ವಿಡಿಯೋ ಮಾಡಿರ್ತೀನಿ. ಸೊ ಈಗ ನಾವು ಹಳ್ಳಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಕೇಳೋಣ ಇಲ್ಲಿ ಯಾವ ಥರ ಕಲ್ಚರ್ ಇದೆ. ಮತ್ತು ಇದು ಇಬ್ರಾಹಿಂಪುರ ಅಂತ ಊರು, ಇದು ನವಲಗುಂದ ತಾಲೂಕಿಗೆ ಸಂಬಂಧಪಟ್ಟಿರುವಂಥ ಒಂದು ಊರು. ಇದ್ರ ಬಗ್ಗೆ ನಾವು ಈಗ ಇಲ್ಲಿ ಯಾವ ಥರ ಈಗ ಪ್ರೆಸೆಂಟ್ ನಡೀತಾ ಇದೆ ಮತ್ತು ಏನೇನಿದೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಇರೋ ಜನರನ್ನ ನಾವು ಕೂಡ ಮಾತಾಡ್ಸೋಣ. ಸೊ ನೋಡೋಣ ಯಾವ್ದಾರ ಇಲ್ಲಿ ನಮಗೆ ಸಿಗುತ್ತೆ ಮತ್ತು ಏನೇನು ಇರುತ್ತೆ ಮತ್ತು ನಾವು ಇಲ್ಲಿ ಏನೇನು ನೋಡ್ತೀವಿ ಅದನ್ನು ನಿಮಗೆ ತೋರಿಸ್ತೀವಿ. ಸೊ ಬನ್ನಿ ಒಂದ್ಸಲ ನೋಡೋಣ ಅಂತ. ನಾವು ಈಗ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಪಬ್ಲಿಕ್ಕಿಗೆ ಮಾತಾಡ್ಸೋಕೆ ನೋಡೋಣ ಇಲ್ಲಿ ಏನಿದೆ. ಒಂದ್ಸಲ ಓದಿ ನಮ್ಮ ಪ್ರಮೋದ್ ಇಲ್ಲಿ ಬರ್ತಾ ಇದ್ದಾನೆ. ಈಗ ಹೊಸದಾಗಿ ಫ್ಯೂಚರ್ ಯೂಟ್ಯೂಬರ್ ಇಲ್ಲಿ ಬರ್ತಾ ಇದ್ದಾನೆ. ಸೊ ಹಳ್ಳಿಯಲ್ಲಿ ಅಡ್ಡಾಡೋದು ಹಿಂಗೆ ಸ್ವಲ್ಪ ಒಂಥರ ಕೆಲಸ ಇದೆ. ಹಳ್ಳಿಯಲ್ಲಿ ಹೋಗಿ ಕೆಲಸ ಮಾಡೋದು ಏನಂದ್ರೆ ಇವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಬೇಡ. ಈಗ ಈ ಥರ ಇದೆ ಅದೆಲ್ಲ. ಈಗ ನಿಮ್ಮ ಮುಂದೆ ಬರೋ ಟೈಮಲ್ಲಿ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಈಗ ಪ್ರಮೋದನ್ನು ಬ್ಲಾಗ್ಸ್ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇವ್ನ ಬ್ಲಾಗನ್ನು ಕೂಡ ಸಿಗುತ್ತೆ. ಬನ್ನಿ ನೋಡಿ, ಬನ್ನಿ ಒಂದ್ಸಲ ಹೋಗಿ ಮಾತಾಡ್ಸೋಣ ಯಾವ ಥರ ಇಲ್ಲಿದೆ ಅಂತ. ಏನ ಎಲ್ಲಿ ಕೇಂದ್ರದಿಂದ ಬಂದಿರು? ಅಪ್ಪ ನೀವು ಯಾರು ಬಂದಿರಲ್ಲ? ಈಗ ಕಳಿಸ್ತಾರೆ, ನೀವು ಕೇಳಕ್ ಬಂದಿರೋದು ನಿಮ್ದು ಒಂದು ಏನಾದ್ರು ಇರ್ಬೇಕಲ್ಲ. ನಾವು ಯೂಟ್ಯೂಬ್ದಾಗ ವಿಡಿಯೋಸ್ ಮಾಡಿ ಹಾಕ್ತೇವ್ರಿ. ಈಗ ನಾವು ಬಂದ್ಬಿಟ್ಟಿದ್ವಿ ಈಗ ಇಬ್ರಾಹಿಂಪುರಲ್ಲಿ. ಈಗ ಇಲ್ಲಿ ನಮ್ಮ ಕಡೆ ಒಬ್ರು ಇದ್ದಾರೆ. ಸೊ ನೋಡೋಣ, ಮಾತಾಡ್ಸೋಣ ಈಗ ಯಾವ ಥರ ಇಲ್ಲಿ ಇಬ್ರಾಹಿಂಪುರಲ್ಲಿ ಇದೆ ಮತ್ತು ಏನೇನು ಇಲ್ಲಿ ನೋಡುವಂಥ ವಿಶೇಷತೆ ಇದೆ ಕೇಳೋಣ. ನಿಮ್ಮ ಹೆಸರು? ವಿರೂಪಾಕ್ಷಪ್ಪ ಸಂಗಪ್ಪ ಹಾಲು. ವಿರೂಪಾಕ್ಷಪ್ಪ ಸಂಗಪ್ಪ ಹಾಲು. ನಿರ್ಪಾಕ್ಷಪ್ಪ ಸಂಗಪ್ಪ ಹಲದ್ ಆಲೂರು ಅಂತ. ಈಗ ನಾವು ಕೇಳ್ತಾ ಇದ್ದೀವಿ, ಈಗ ನೀವು ಇಬ್ರಾಹಿಂಪುರಲ್ಲಿ ಎಷ್ಟು ವರ್ಷ ಆದ್ರಿ? ಈಗ 73 ವರ್ಷ. ಈ 73 ವರ್ಷ ಈಗ ಇಬ್ರಾಹಿಂಪುರಲ್ಲಿ ಕಾಲ ಕಳೆದಾರಿ ಇವರು. ಈಗ ನಿಮ್ಮ ಪ್ರಕಾರ ಇಬ್ರಾಹಿಂಪುರಲ್ಲಿ ರೀ ಈಗ ಏನೇನು ಐತ್ರಿ ಇಲ್ಲಿ ವಿಶೇಷತೆ ನೋಡೋದು? ಇದೇನು ಮಠ ಅದಾವ, ಮಸೀದಿ ಐತಿ, ಕೆರೆ ಅದಾವ, ಗುಡಿ ಐತಿ, ದುರ್ಗಾಜಾಮ ಗುಡಿ ಅದಾವ, ನೋಡುವಂಥವು. ಇಲ್ಲಿ ಇಬ್ರಾಹಿಂಪುರ ಒಳಗೆ ಈಗ ಇಲ್ಲಿ ಯಾವ ರೀತಿ ಅಂದ್ರೆ ಸ್ವಲ್ಪ ನೀವು ಇಷ್ಟು ವರ್ಷ ಆತ್ರಿ, 73 ವರ್ಷ ಅಂತೀರಿ. ಈಗ ಇಷ್ಟು ವರ್ಷ ಒಳಗೆ ಏನೇನು ಡೆವಲಪ್ಮೆಂಟ್ ಆಗ್ಯದ ಅಂತ ಕೇಳ್ಬೋದು. ಎಲ್ಲ ಇಂಪ್ರೂವ್ ಆಗ್ಯಾವ. ಏನೇನು ಇಂಪ್ರೂವ್ ಆಗ್ಯಾವ್ರಿ? ಈಗ ನೀಕಿ ಯಾವ್ಯಾವ ಕೇಳ ಅಂದ್ರೆ ಈಗ ರೋಡ್ಸ್ ರೋಡ್ ಆಗ್ಯಾವ, ಕಾಂಕ್ರೀಟ್ ರೋಡ್ ಆಗೈತಿ, ಚಕ್ರ ರಸ್ತೆ ಆಗೈತಿ, ಇನ್ನೂ ಮಾಡಾಕತ್ತಾರ, ಮಾಡ್ತಾರ. ಈಗಂತೂ ಅಡ್ಮಿನಿಸ್ಟ್ರೇಟರ್ ಆಡಳಿತ ಐತಿ. ಇಲೆಕ್ಷನ್ ಸಲುವಾಗಿ ಅಧ್ಯಕ್ಷರನ್ನ ಉಪಾಧ್ಯಕ್ಷ ತೆಗೆದಾರ, ಮೆಂಬರ್ ಎಲ್ಲ ಕುಳ ಮಾಡೈತಿ. ಬರೋ ಪದ್ಧತಿ ಪೀಡಿ ಅನ್ನೋಷ್ಟು ಅವ್ರ ಮೇಲೆ ನಡೆದೈತಿ. ಈಗ ಇಲ್ಲಿ ಸ್ಕೂಲ್ಸ್ ಹೈಸ್ಕೂಲ್ಸ್ ಆಗ್ತಿದೆ ನಂಬರ್ 1. ಈಗ ಎಷ್ಟು ವರ್ಷ ಆತ್ರಿ ಈಗ ಸ್ಕೂಲ್ಸ್ ಇಲ್ಲ ನಿಮ್ಮ ಹಳ್ಳಿ ಬಂದು? ಒಂದು 2-3 ವರ್ಷ ಆಗ್ತದೆ ಹೈಸ್ಕೂಲ್ ಬಂದು. ಕನ್ಸಲ್ಲಂತೂ ಕಂಟಿನ್ಯೂ ಐತಿ. ನೀವು ನೋಡೋ ಸುಟ್ಟು ಕನ್ನಡ ನಾವು ಅದರಾಗ ಕಲ್ತೀವಿ. ಹೌದ್ರಿ. ಈಗ ಇಲ್ಲಿ ಊರೊಳಗೆ ಏನೋ ಜಾತ್ರೆ ಏನಾರು ನಡೆಯೋದು? ಸಿದ್ದಪ್ಪ ಜಾತ್ರೆ ಇದರ ಸಿದ್ದಪ್ಪ ಅಜ್ಜನ ಇದು ಒಂದು ದೇವಸ್ಥಾನ ಐತೆ ಟೆಂಪಲ್. ಇದ್ರದ್ದು ಇದು ಯಾವ ಥರ ಈಗ ಇದು ನಿರ್ಮಾಣ ಆಗೈತೆ? ಇದು ಕೆಲವೊಂದು ಸರ್ಕಾರದೇನು ಭಾಳ ಹೇಳಿದಕ್ಕ ಇದಕ್ಕೆ ಊರನ್ನ ದೇಣಿಗೆನ ಊರಿಂದ ಏನೇನೋ ಅವ್ರು ಏನೇನು ಕೊಟ್ಟರೆ ಅದರಿಂದ ಆಗೈತಿ. ಈ ಕಲ್ಯಾಣ ಮಂಟಪ ಒಂದು ಸಿದ್ದಪ್ಪ ಇವ್ರದ್ದು ಏನ್ರಿ ಇತಿಹಾಸ ಇದು ಟೆಂಪಲ್ದು? ಅದನ್ನ ಕೊಟ್ಟ ನಮ್ಮ ಊರಾಗ ಸಿದ್ದಪ್ಪ ಇಸ್ಕಟ್ಟ ಉಳ್ಕಲ್ ಹೋಗಿ ಅಲ್ಲಿ ಇಲ್ಲೇ ಇದ್ರ ಮೇಲೆ ನಾನು ನೆಡಿಯಾಕತ್ತೈತಿ ಸಿದ್ದಪ್ಪನ. ಇಲ್ಲ ಏನು ಬೇಡಿಕೆ ಏನಾರ ಐತ್ರಿ ಇಲ್ಲಿ ಟೆಂಪಲ್ ಮೇಲೆ? ಏನಾರ ಜನರು ಬಂದು ಏನು ಬೇಡಿಕೆ ಮಾಡ್ತಾರೆ, ಅವ್ರವ್ರ ಇಷ್ಟ ಅದು. ನಮಗೇನು ಸಂಬಂಧ ಇಲ್ಲ. ಅವ್ರು ಬೇಡ್ಕೊಂಡು ಅವ್ರಿಗೆ ಹಾಕತ್ತಿ, ಬೇಡದವ್ರ ಬೆಲೆ ಇಲ್ಲ. ಅದೇನಿದೆ ಅವ್ರಿಗೆ ಬಿಟ್ಟದ್ದು. ನಿಮ್ಮ ಪ್ರಕಾರ ಈಗ ಇಷ್ಟು ವರ್ಷ ಆಯ್ತು, ಇದೇನೇ ಬದಲಾವಣೆ ಕಾಣಂತೀರಿ? ಈಗ ನಿಮ್ಮ ಏನು ಬದಲಾವಣೆ ಇಲ್ಲ, ಬರೋದ್ರಿಂದ ಇದೆ ಬದಲಾವಣೆ. ಏನು ಅದು ಹೊಸ ಹುಟ್ಟಿದಂಗೆ ಅದು. ಸೊ ಈಗ ನಾವೀಗ ಭಾಳಷ್ಟು ಮಾಹಿತಿಗಳನ್ನ ಕೇಳಿದ್ವಿ ಮತ್ತು ಭಾಳಷ್ಟು ಮಾಹಿತಿಗಳು ನಮ್ಗೆ ಸಿಕ್ಕಾವು. ಇದರಿಂದ ನಾವು ನೋಡ್ತಾ ಇದ್ದೀವಿ ಈಗ ಈ ಥರ ಈಗ ಇಬ್ರಾಹಿಂಪುರಲ್ಲಿ ಇದೆ ಅಂತ. ಸೊ ಮತ್ತೆ ಮುಂದೆ ಕೇಳೋಣ ಇನ್ನೊಬ್ಬರ ಮಾತಾಡ್ಸೋಣ, ನೋಡೋಣ ಮತ್ತೆ ಇನ್ನು ಅಲ್ಲಿ ಯಾವ ರೀತಿ ನಾವು ಕೇಳ್ತೀವಿ. ಸೊ ಅಲ್ಲಿ ಬಾಯ್ ಪೂರಾ ವಾಶ್ ಮಾಡಿ.
ಈಗ ನಾವು ಬಂದ್ಬಿಟ್ಟಿದೀವಿ ಇಬ್ರಾಹಿಂಪುರಲ್ಲಿ ಒಂದು ಚಾಂಗಡಿಗೆ ಹೇಳ್ತಾರೆ ಬರ್ರಿ ಹುಡುಗರೆಲ್ಲ ಬರ್ರಿ ವಾರ ಏನ್ ಬೇಕು ನಿಮ್ಗೆ ಬರ್ರಿ ಎಲ್ಲ ಇಲ್ಲಿ ಇಬ್ರಾಹಿಂಪುರ ಹುಡುಗರು ಬಂದಾರ ಏನ್ ಬೇಕು ಬರ್ರಿ ಕುಂದ್ರಿ ಈಗ ನಾವ್ ಇಲ್ಲಿ ಅದೀವಿ ಈಗ ನೋಡಂತೀವಿ ಏನ್ ಸಿಗುತ್ತೆ ಅಂತೀವಿ ಇಲ್ಲಿ ಏನೈತೆ ಇಲ್ಲಿ ಏನೇನ್ ಸಿಗುತ್ತೆ ಇಡ್ಲಿ ಮುಂಜಾನೆ ಮಾತ್ರ ಇಡ್ಲಿ ಸಿಗುತ್ತೆ ಬೆಳಿಗ್ಗೆ ಇಡ್ಲಿ ಸಿಗುತ್ತೆ ಮಧ್ಯಾಹ್ನ ರಾತ್ರಿಗೆ ಸುಮಾರಿ ಮಿರ್ಚಿ ಸಿಗತ್ತ ಈಗೇನ್ ಸಿಗುತ್ತೆ ಎಗ್ರೆಸ್ ಅಂತ ಹೇಳಂತಾರ ನೋಡೋಣ ಟೇಸ್ಟ್ ಮಾಡೋಣ್ರಿ ಯಾವ ತರ ಇರ್ತಂತಿ ಜರ ಎಷ್ಟು ವರ್ಷ ಆಯ್ತ್ರಿ ಇದು ಹೋಟೆಲ್ ಇದ್ದ 30 ವರ್ಷ ರೀ ಈಗ ಹೆಂಗೈತ್ರಿ ಹೆಂಗ್ ಅಂತೈತಿ ಚಲೋ ಐತ್ರಿ ಈಗ ಇಷ್ಟು ವರ್ಷ ಆತ್ರಿ ಈಗ ಇಲ್ಲಿ ಇದು ಮಾಡೋಂತ ಏನೇನ್ ಬದಲಾವಣೆ ಕಾಣಂತ್ರಿ ಏನು ಬದಲಾವಣೆ ಅಂದ್ರೆ ನಿಮ್ದು ಊರಿನ ಬಗ್ಗೆ ಏನ್ರ ಸ್ವಲ್ಪ ಬದಲಾವಣೆ ಏನ್ರ ಡೆವಲಪ್ಮೆಂಟ್ ಏನಾಗೈತೆ ಬಿಡ್ರಿ ಯಾವ ಬದಲಾವಣೆ ಏನಿಲ್ಲ ಈ ಗೌರ್ಮೆಂಟ್ ಕಡೆಯಿಂದ ಏನು ಇಲ್ಲಿ ಜಾಸ್ತಿ ಸೌಲಭ್ಯ ಏನು ಸಿಕ್ಕಿಲ್ಲ ಇಲ್ಲಿ ಇಷ್ಟು ವರ್ಷ ಇಲ್ಲಿ ಅಂಗಡಿ ನಡ್ಸಂತ್ರಿ ಈಗ ನಿಮ್ ಪ್ರಕಾರ ಇಲ್ಲಿ ಏನೇನು ಆಗ್ಬೇಕಿತ್ತು ಬದಲಾವಣೆ ಏನು ಇವಾಗ ಗಟ್ರ ಆಗ್ಬೇಕಾಯ್ತಾರೆ ಗಟ್ರ ಆಗಿಲ್ಲ ಗಟ್ರ ಆಗಿಲ್ರಿ ಚರಂಡಿ ಏನು ರೆಡಿ ಆಗಿಲ್ಲ ಆಗಿಲ್ಲ ಇವ್ ರಸ್ತೆ ಬಗ್ಗೆ ಏನ್ ಹೇಳ್ತೀರಿ ರಸ್ತೆ ಮತ್ತೆ ಇದು ಡಾಂಬರ್ ಮಾಡಿದ್ರಿ ಈಗ ಒಂದು 10 ವರ್ಷದ ಹಿಂದೆ ಹಾ ಮತ್ತೆ ಒಳ್ಳೆ ಏನು ಅಷ್ಟೇ ಅವು ಎಲ್ಲ ಇದು ಆಗಿದ್ದಕ್ಕೆ ಮತ್ತೇನ್ ರೆಡಿ ಮಾಡಿಲ್ಲ ಮತ್ತೆ ಇಲ್ಲ 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 ಹಾ ಈಗ ಏನೇನ್ ಸಿಗತ್ರಿ ನಿಮ್ಗೆ ಇಲ್ಲಿ ಹೋಟೆಲ್ದಾಗ ನಮ್ಮ ಹೋಟೆಲ್ ಬೆಳಗ್ಗೆ ಇಡ್ಲಿ ಸಿಗತೈತ್ರಿ ಹಾ. ಪುರಿ ಅವು ಹಾ ಆಮೇಲೆ ಮಧ್ಯಾಹ್ನ ಗಿರ್ಮಿಟಿ ಹಾ. ಮಿರ್ಚಿ ಇಲ್ಲ ಒಂದಿನ ಬಜ್ಜಿ ಮಾಡಿರ್ತೀವಿ ಸಂಜೆ ಮುಂದೆ ಎಗ್ ರೈಸ್ ಆಮ್ಲೆಟ್ ಕುಚಿತೈತಿ ಸ್ಪೆಷಲ್ ಆಗಿ ಏನ್ ಇರ್ತೈತ್ರಿ ನಿಮ್ ಅಂಗಡಿಯಾಗ ಸ್ಪೆಷಲ್ ಅಂದ್ರೆ ಜಾಸ್ತಿ ಜನ ಇಡ್ಲಿಗೆ ಜಾಸ್ತಿ ರೀ ಇಡ್ಲಿ ಜಾಸ್ತಿ ಇಡ್ಲಿ ಫೇಮಸ್ ಹಾ ಇಡ್ಲಿ ಪೇಮಸ್ ಹಾ ಇವ್ರಿಗೆ ಈಗ ನಾವು ಬಹಳಷ್ಟು ಮಾಹಿತಿಗಳು ಹೇಳಿದಾರೆ ನಿಮ್ಮ ಹೆಸರು ನಮ್ಮ ಹೆಸರು ವಸಂತ ವಸಂತ್ ಈಗ ಅಂಗಡಿ ಹೆಸರು ಏನ್ರಿ ಇದ್ರದ್ದು? ಸಿದ್ದೇಶ್ವರ ಟೀ ಕ್ಲಬ್ ಸಿದ್ದೇಶ್ವರ ಟೀ ಕ್ಲಬ್ ಸಿದ್ದೇಶ್ವರ ಟೀ ಕ್ಲಬ್ ಅಂತ ಸೊ ಇಬ್ರಾಹಿಂಪುರಿಗೆ ಯಾರಾದ್ರೂ ಬಂದ್ರು ಒಂದ್ಸಲ ಈ ಟೀ ಕ್ಲಬ್ಬಿಗೆ ಬಂದು ನೋಡಿ ಟೇಸ್ಟ್ ಮಾಡಿ ನಾವೀಗ ಟೇಸ್ಟ್ ಮಾಡೋ ಅಂತೀವಿ ಈಗ ಜಸ್ಟ್ ಈಗ ಏನ್ ಸಿಗುತ್ತೆ ಈಗ ಈ ಸದ್ಯ ಚುಮ್ಮರಿ ಕಾಸು ಚುಮ್ಮರಿಗಾರ ಈಗ ಚುಮ್ಮರಿಗಾರ ಕೊಡ್ರಿ ಮತ್ತೆ ಆಮೇಲೆ ಮತ್ತೆ ಬರ್ತೀವಿ ನಾವು ಏನ್ ಎಗ್ರೆಸ್ ಸಿಗುತ್ತೆ ಇಲ್ಲಿ ಹಾ ಎಗ್ ರೈಸ್ ಎಗ್ರೆಸ್ ಮಾಡ್ತಾರಂತೆ ಸೊ ಅದನ್ನು ಟೇಸ್ಟ್ ಮಾಡೋಣ ಜಸ್ಟ್ ಚುಮ್ಮರಿ ಖಾರ ಅಂತ. ಚುಮ್ಮರಿ ಚುಮ್ಮರಿ ಖಾರ ತಿನ್ನೋಣ ಅಂತ ಬರ್ರಿ ಒಂದ್ಸಲ ನೋಡು ನಮ್ ಪ್ರಮೋದ್ ವೇಟ್ ಮಾಡಂದ್ರ ಚುಮ್ಮರಿ ಖಾರ ಯಾವಾಗ ಬರ್ತೀವಿ ಅಂತೇಳಿ ಇಲ್ಲಿ ಹುಡುಗರ ಅದಕ್ಕೆಲ್ಲ ಹ್ಯಾಟ್ಸ್ ಆಫ್ ಹಳ್ಳಿ ಮಂದಿಗೆ ಯಾಕಂದ್ರೆ ನಾ ಮೊನ್ನೆ ಶಲುಡಿಗೆ ಹೋಗಿದ್ದೆ ಅಲ್ಲಿ ಒಬ್ಬರದ್ದು ಅಂಗಡಿ ಐತಲ್ಲ 75 ವರ್ಷಲಿಂತ ನಡ್ಸ್ಕೊಂತ ಬಂದಾರಂತ ಯಾವ ಲೆವೆಲ್ ಒಳಗೆ ಕನ್ಸಿಸ್ಟೆನ್ಸಿ ಐತೆ ಅಂದ್ರೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡ್ ಬಂದಾರ ಅಂದ್ರೆ 30 ವರ್ಷ ಆದ್ರೂ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಇನ್ನು ಮಟನು ಅಂಗಡಿ ನಡ್ಸ್ಕೊಂತ ಬರೋಣ ಹೊಂಟಾರ ಅಜ್ಜಾರ 30 ವರ್ಷ ಆತ ನಮ್ಮ ಊರಾಗ 5 ವರ್ಷ 2 ವರ್ಷ ಒಂದ್ ವಾರ ಅಂಗಡಿ ಹಚ್ಚಿದ್ರಂದ್ರೆ ಮುಂದಿನ ವಾರ ಅದ್ ಅಂಗಡಿ ಇರಂಗಿಲ್ಲ ಕಿತ್ಕೊಂಡ್ ಮತ್ ಇನ್ನೊಂದ್ ವ್ಯಾಪಾರ ಮಾಡ್ತಿರ್ತಾರ ಆದ್ರೆ ಇಲ್ಲಿ ಹಂಗ್ ಮಾಡಾತಿಲ್ಲ 30 ವರ್ಷದಿಂದ ಒಂದ ವ್ಯಾಪಾರ ಮಾಡ್ಕೊಂಡ್ ಬರತ್ತಾರ ಒಂದ ಸಕ್ಸಸ್ಫುಲ್ ಪ್ರಾಫಿಟ್ ಅದ್ರಾಗ ಒಟ್ಟ ಡೌನ್ ಫೋನ್ ಇಲ್ಲ ಅರ್ಧಾಗ ಇಬ್ರಾಹಿಂಪುರ ಒಳಗ ಮೋಸ್ಟ್ಲಿ ಇದೊಂದಲ್ಲ ರೀ ಚಾಂಗಡಿ ಇಬ್ರಾಹಿಂಪುರ 2-3 ಅದಾವ್ರಿ ಇಲ್ಲಿ ಜಾಸ್ತಿ ಅಂದ್ರೆ ಇಲ್ಲಿ 2-3 ಅದಾವ್ ಹಳ್ಳಿನೂ ಜಾಸ್ತಿ ದೊಡ್ಡದು ಐತಿ ಅಂತ ಹೇಳಂತಾರ ಸೊ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆದ್ರೆ ಇನ್ನೊಂದ್ ಏನಂದ್ರ ಇಲ್ಲಿ ಇಬ್ರಾಹಿಂಪುರ ಒಳಗ ಇದು ಮುನ್ಸಿಪಾಲಿಟಿ ಬರಲ್ರಿ ಇಲ್ಲಿ ಇಬ್ರಾಹಿಂಪುರ ಪಂಚಾಯತಿ ಗ್ರಾಮ ಪಂಚಾಯತಿ ಬರುತ್ತೆ ಸೊ ಇಲ್ಲಿ ಮಾರ್ಕೆಟಿಂಗ್ ಏನ್ ಇರೋದಿಲ್ರಿ ಮಾರ್ಕೆಟಿಂಗ್ ಶುಕ್ರವಾರಗೊಮ್ಮೆ ಸೊ ಶುಕ್ರವಾರಗೊಮ್ಮೆ ಇಲ್ಲಿ ಮಾರ್ಕೆಟ್ ಆಗುತ್ತೆ ಅಂತೆ ಅವಾಗ ಒಂದ್ಸಲ ಬರೋಣ ಮಾರ್ಕೆಟ್ ಬಗ್ಗೆ ಸೊ ಜಾಸ್ತಿ ನೋಡೋಣ ಮಾರ್ಕೆಟ್ ಯಾವ್ದ್ರ ಇಲ್ಲಿ ಕುಂದಿರುತ್ತೆ ಸೊ ಹಾಗೆ ಅದ್ರಲ್ಲಿ ಇಷ್ಟ ಆಯ್ತು ವಿಡಿಯೋದಲ್ಲಿ ಮತ್ತೆ ಮುಂದೆ ನಿಮಗೆ ಮೋರ್ ಇನ್ಫಾರ್ಮೇಶನ್ ಗೆ ಮತ್ತೆ ಇನ್ನೊಂದು ಜನ ಕೇಳೋಣ ಮತ್ತೆ ಇಲ್ಲಿ ಇಬ್ರಾಹಿಂಪುರಲ್ಲಿ ಏನೇನು ವಿಶೇಷತೆ ಇದೆ ಅದ್ರ ಬಗ್ಗೆನೂ ಹೋಗಿ ನಾವು ನೋಡೋಣ ಸೊ ಅಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡ್ತಾ ಇರಿ ಬಾಯ್ ಶಾರ್ಟ್ ಆಗ್ಬಿಡಿ ಅದು ಸೊ ಗೈಸ್ ಈಗ ಜಸ್ಟ್ ನಾವು ಏನು ನಾಷ್ಟ ಮಾಡಕಂತ ಹೇಳಿ ಹೋಗಿದ್ವಲ್ರಿ ಪಾಪ ಅಜ್ಜಾರಿ ಎಲ್ಲ ಹೇಳಿದ್ರು ಊರ್ ಬಗ್ಗೆ ಬಟ್ 1 ರೂಪಾಯಿನೂ ತಗೊಲಿಲ್ರಿ ನಾಷ್ಟ ಕೊಡ್ಸಿದಕ್ಕೆ ಚಲೋ ಇರ್ತಾರ ಹಳ್ಳಿ ಮಂದಿ ಫಸ್ಟ್ ಟೈಮ್ ಬಂದಿದ್ದು ಫುಲ್ ಗ್ರೇಟ್ಫುಲ್ ಈ ತರ ಅದಾರ ಸೊ ಬರ್ರಿ ನೀವು ಹಳ್ಳಿಗೆ ಬಂದು ಅಡ್ಡಾಡ್ರಿ ಇಲ್ಲಿ ಚಲೋ ವಾತಾವರಣ ಇರುತ್ತೆ ಆದ್ರೆ ಏನು ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದ್ರೆ ಇಲ್ಲಿ ಪಂಚಾಯತ್ ಇರ್ತೈತಿ ಯಾವ ಥರ ಮುನ್ಸಿಪಾಲಿಟಿ ಇರೋದಿಲ್ಲ ಮೇಲಿನ ಅಧಿಕಾರಿಗಳು ಜಾಸ್ತಿ ಇಲ್ಲಿ ಯಾರು ಬರೋದಿಲ್ಲ ಹಿಂಗಾಗಿ ಇಲ್ಲಿ ಈ ಥರ ನಡೆಯುವಂತೈತಿ ಜಾಸ್ತಿ ಇಲ್ಲಿ ಈ ವಿಡಿಯೋ ನೋಡಿ ಯಾರು ಮೇಲಿನ ಅಧಿಕಾರಿ ಯಾರು ವಿಡಿಯೋ ನೋಡೋಂತಿರ್ಬೋದು ನೋಡಿದ್ರೆ ಒಂದ್ಸಲ ಬನ್ನಿ ವಿಸಿಟ್ ಮಾಡಿರಿ ಈ ಹಳ್ಳಿ ಬಗ್ಗೆ ಸ್ವಲ್ಪ ಏನಾದರೂ ಕೇರ್ ತಗೊಳ್ಳಿ ಅಂತ ನಾವು ಈ ವಿಡಿಯೋ ಮಾಡಂತೀವಿ ಇದ್ರ ಎಷ್ಟು ಮತ್ತೆ ಇದ್ರ ಬಿಟ್ಟು ಮತ್ತೆ ಜಾಸ್ತಿ ನಾವು ಇದ್ರ ಬಗ್ಗೆ ಏನು ನಮ್ಗೆ ಬೇಕಾಗಿಲ್ಲ ಆದರೂ ಹಳ್ಳಿನವರಿಗೆ ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಇನ್ನೂ ಸೌಲಭ್ಯ ಸಿಗಬೇಕು